ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಇವತ್ತು 6ನೇ ತರಗತಿಯ ಗಣಿತ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ 7 ಭಿನ್ನರಾಶಿಗಳು ಇದರ ಬಗ್ಗೆ ನೋಡೋಣ. ನಾವು ಮೊದಲನೇ ಭಾಗದಲ್ಲಿ ಏನಪ್ಪ ಅಂತಂದರೆ 1ರಿಂದ 4 ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡೇವಿ. ಇವತ್ತು ಏನು ಮಾಡೋದಂದರೆ ಭಾಗ 2ರಲ್ಲಿ 5ರಿಂದ 9ರವರೆಗೆ ಪ್ರಶ್ನೆ ಇದ್ದಾವೆ. ಇದರಲ್ಲಿ ಸಂಕಲನ ವ್ಯವಕಲನ ಕೋಷ್ಟಕವನ್ನು ಭರ್ತಿ ಮಾಡಿ ಅಂತಿದೆ. ಹೌದಾ, ಇಲ್ಲಿ ನೋಡ್ಬೋದು ಎ ಮತ್ತು ಬಿ ಅಂತ ಕೊಟ್ಟರು. ಇದರಲ್ಲಿ 2/3 4/3 ಅಂದರೆ ಇಲ್ಲಿ ಪ್ಲಸ್ ಚಿಹ್ನೆ ಕೊಟ್ಟಾರಲ್ಲ, ಈ ಕಡೆ ಕೂಡಿಸ್ಕೊಂತ ಹೋಗೋದು. 2/3 4/3 ಕೂಡಿಸಿ ಇಲ್ಲಿ ಎಷ್ಟು ಬರುತ್ತೆ ಅನ್ನೋದೇ ತುಂಬಬೇಕು. ಆಮೇಲೆ 1/3 2/3 ಇವನು ಎರಡು ಕೂಡಿಸಿ ಏನಪ್ಪ ಅಂದರೆ ಇಲ್ಲಿ ಇಡಬೇಕು ಆನ್ಸರು. ನೆಕ್ಸ್ಟ್ ಆಮೇಲೆ ಇನ್ನು ಕೂಡಿಸೋದಿಲ್ಲ ಇಲ್ಲಿ, ಯಾಕಂದರೆ ಇಲ್ಲಿ ಮೇಲಿಂದ ಕೆಳಗೆ ಮೈನಸ್ ಮಾಡ್ಕೋಬೇಕು. ಇಲ್ಲಿ ಮೈನಸ್ ಚಿಹ್ನೆ ಇದೆಯಲ್ಲ, ಇದನ್ನ 2/3 ಒಳಗೆ 1/3 ಮೈನಸ್ ಮಾಡಬೇಕು, 4/3 ಒಳಗೆ 2/3 ಮೈನಸ್ ಮಾಡಬೇಕು. ಆದರೆ ಇಲ್ಲಿ 2/3 ಏನೈತಲ್ಲ ಇದು ರಾಂಗ್ ಇದೆ, ಇದು ತಪ್ಪಾಗಿ ಇಟ್ಕೊಂಡಾರ ಅದನ್ನು. ಹೌದಾ, ಹಾಗಾದರೆ ಎಷ್ಟು ಇಟ್ಕೊಂಡಾರೋ ಇಲ್ಲಿ ನೋಡ್ಬೋದು ನೀವು. 1/2 ಅಂತ ಬಂದಾಗ ಮಾತ್ರ ಅದು ಆನ್ಸರ್ 11/6 ಅಂತ. ಇಲ್ಲಿ ಏನಪ್ಪ ಅಂತಂದರೆ 11/6 ಅಂತ ಆನ್ಸರ್ ಬರುತ್ತೆ. ಹೌದಾ, ಹಾಗಾದರೆ ಎಷ್ಟು ಇಟ್ಕೋಬೇಕಿಲ್ಲಿ 1/2 ಅಂತ ಬರ್ಕೋಬೇಕು ಇದನ್ನು. ಇಲ್ಲ ಅಂತಂದರೆ ಅದನ್ನು ಬರ್ಕೋದಿಲ್ಲ ಅಂತಂದರೆ ರಾಂಗ್ ಆಗುತ್ತೆ. ಇವರು ಕೊಟ್ಟಂಥ ಪ್ರಶ್ನೆ ಒಳಗೆ ಏನಪ್ಪ ಅಂತಂದರೆ ಇಲ್ಲಿ ಬಾಕ್ಸ್ ಒಳಗೆ ಏನಿದೆ 2/3 ಅನ್ನೋದು ರಾಂಗ್ ಇದೆ. ಓಕೆ, ಹಾಗಾದರೆ ಇಲ್ಲಿ ಈ ಕೋಷ್ಟಕವನ್ನು ಏನು ಬರ್ತಾರಲ್ಲ ಇದನ್ನೆಲ್ಲ ನಾನು ಏನಪ್ಪ ಅಂದರೆ ಸವಿವರವಾಗಿ ಲಸ ತೆಗೆದು ಏನು ಮಾಡಿದ್ದೇನೆ ಅಂದರೆ ಬಿಡಿಸಿದ್ದೀನಿ. ಆ ಬಾಕ್ಸ್ ಒಳಗೂ ಏನಪ್ಪ ಅಂದರೆ ತುಂಬಿದ್ದೀನಿ, ಅದನ್ನು ಬಿಡಿಸ್ಕೊಂತ ಹೋಗೋಣ. ಓಕೆ, ನೋಡಿರಿ ಇಲ್ಲಿ 1/2 ಮತ್ತು 4/3 1/3 2/3 ಅಂತಿದೆ. ಅವರು ಕೊಟ್ಟಂಥ ಬಾಕ್ಸ್ ಒಳಗೆ ಕೊಟ್ಟಂಥ ಸಂಖ್ಯೆ ನಾವು ಏನು ಮಾಡ್ಬೇಕಂದ್ರೆ ಕೂಡಿಸಿ ಈ ಬಾಕ್ಸ್ ಒಳಗೆ ತುಂಬಿದೆ ನಾನು. ಹೌದಾ, ಇಲ್ಲಿ ಮೈನಸ್ ಮಾಡಿ ಈ ಬಾಕ್ಸ್ ಒಳಗೆ ತುಂಬಿದ್ದೀನಿ, ಇಲ್ಲಿ ಕೂಡಿಸಿ ಮತ್ತು ಈ ಬಾಕ್ಸ್ ಒಳಗೆ ಇಟ್ಟೆ ನಾನು. ಅರ್ಥ ಆಯ್ತಾ? ಹಾಗಾದರೆ ಫಸ್ಟು ಇಲ್ಲಿ 1/2 ಪ್ಲಸ್ 2/3 ಅಂದರೆ ಈ ಅಡ್ಡ ಸಾಲು ಏನದು, ಅಡ್ಡ ಸಾಲು ಒಳಗೆ ಏನೈತಲ್ಲ 1/2 4/3 ಇವನ್ನ ಪ್ಲಸ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ ಮಾಡಿದೆ ನೋಡ್ಕೋಬೋದು ನೀವು. 1/2 ಆಮೇಲೆ ಪ್ಲಸ್ 4/3 1/2 4/3. ಹೌದಾ, ಇವನು ಎರಡು ಏನು ಮಾಡಿದ್ದಾನೆ ಅಂತಂದರೆ ಕೂಡಿಸಿದೆ ನಾನು. ಇಲ್ಲಿ 2 3 ಲಸ ತೊಗೊಂಡಾನೆ. ಹೌದಾ, 2 3 ಇಲ್ಲಿ ಬರ್ಕೊಂಡಾನೆ, 2ರಲ್ಲೇ ಭಾಗವಹಿಸಿದ್ದಾನೆ. 2 1 2 3 ಆಮೇಲೆ 1 1 ಇಟ್ಟೆ, 3 1 3. ಹೌದಾ, ಇಲ್ಲಿ 2 ಮತ್ತು 3 ಬಂದಿದೆ. ಈ 2 ಮತ್ತು 3 ಏನು ಮಾಡಿದ ಗುಣಿಸಿದಾಗ 6 ಬಂತು. ಲಸ ಏನಪ್ಪ ಅಂದರೆ 6 ಇಟ್ಕೊಂಡಾನೆ. ಈ 1/2 ಮತ್ತು 4/3 ಕೆಳಗೆ 6ಅನ್ನು ಛೇದವಾಗಿ ಇಟ್ಕೊಂಡಾನೆ. ಹಾಗಾದರೆ ಛೇದ ಮೇಲೆ ಇಟ್ಕೊಂಡ್ಮೇಲೆ ಇಲ್ಲಿ ಈ 3 ಮತ್ತು 8 ಹೇಗೆ ಬಂತು ನೋಡ್ಕೋಬೇಕು. ಇಲ್ಲಿ ಅಂಶ ಇದೆಯಲ್ಲ, ಈ ಅಂಶದಿಂದ ಗುಣಿಸ್ಕೋಬೇಕು. 2 3 ಏನಪ್ಪ ಅಂತಂದರೆ 6. ಈ 6 ಬರೋಂಗ ಗುಣಿಸ್ಕೋಬೇಕು. 2ರಿಂದ 2 3 6. ಆಮೇಲೆ 3ರಿಂದ ಗುಣಿಸ್ಬೇಕು 6 ಬರೋಂಗ. 3 2 6 ಬಂದಿದೆಯಾ? ಹಾಗಾದರೆ ಇಲ್ಲಿ ಅಂಶದಲ್ಲಿ ಇದ್ದಂಥದ್ದು ಮತ್ತು ಇಂಟು 3, ಆಮೇಲೆ ಇಲ್ಲಿ ಅಂಶದಲ್ಲಿ ಇದ್ದದ್ದು ಇಂಟು 2 ಇವನ್ನ ಗುಣಿಸ್ಕೋಬೇಕು. 1 × 3 = 3 ಬಂತು ಅಂಶದಲ್ಲಿ ಇಟ್ಕೊಂಡು. ಆಮೇಲೆ 4 × 2 8 ಇಲ್ಲಿ ಬಂತು. ಹಾಗಾದರೆ ಈ 6ಅನ್ನು ಏನಪ್ಪ ಅಂದ್ರೆ ಕಾಮನ್ ಆಗಿ ತೆಗೆದುಕೊಂಡು ನಾವು ಆಮೇಲೆ 8ರಾಗ 3 ಕೂಡಿಸಿದ್ರೆ ಎಷ್ಟು ಅಂದರೆ 11 11/6 ಅಂತ ಆನ್ಸರ್ ಬರುತ್ತೆ. ಓಕೆ, ಅದ 11/6 ಏನಪ್ಪ ಅಂದರೆ 1/2 4/3 ಇವೆರಡೂ ಪ್ಲಸ್ ಮಾಡಿದಾಗ 11/6 ಅಂದರೆ 6ನೇ 11 ಭಾಗ ಆನ್ಸರ್ ಬಂತು. ನೆಕ್ಸ್ಟ್ ಏನು ಮಾಡೋಣ ಅಂದರೆ 1/3 ಮತ್ತು 2/3 ಇಲ್ಲಿ ಲಸ ತೆಗಿಯೋ ಅವಶ್ಯಕತೆ ಇಲ್ಲ, ಆದರೂ ಲಸ ತಗೊಂಡು ನಾವು ನೋಡ್ರಿ. ಲಸ ತೆಗಿಯೋ ಯಾಕೆ ಅವಶ್ಯಕತೆ ಇಲ್ಲ ಅಂತಂದರೆ ಅವನ್ನ ಛೇದಗಳು ಸೇಮ್ ಬಂದು ಅಂತಂದರೆ ಡೈರೆಕ್ಟಾಗಿ ಕೂಡಿಸಿಟ್ಕೋಬೇಕು, ಅದೇ ಆನ್ಸರ್ ಬರ್ತದೆ ಅಂತ ಹೇಳ್ಬೋದು. ಹಾಗಾದರೆ ಇಲ್ಲಿ ಆದರೂ ಲಸ ತಗೊಂಡವು, ಲಸ ತಗೋತೀನಿ ನೋಡ್ಕೊಳ್ಳಿ. ಇಲ್ಲಿ 1/3 ಪ್ಲಸ್ 2/3 ಅಂತಿದೆ ನೋಡಿ, ರೆಡ್ ಫೆನಲ್ಲಿ ಇಲ್ಲಿ ಬರ್ತದೆ, ಇಲ್ಲಿ ಬರ್ಕೊಂಡಾನೆ. 3 3 ಲಸ ತೊಗೊಂಡಾಗ 3 ಬರ್ತದೆ ಲಸ. ಹೌದಾ, ಹಾಗಾದರೆ ನೆಕ್ಸ್ಟು ಇಲ್ಲಿ ಏನು ಬರ್ತದೆ ಅಂದರೆ ಈ 3 ಛೇದದೊಳಗೆ ಇಟ್ಕೊಂಡ ನಾನು. ಈ 3 ಬರುವಂಗ 3ರಲ್ಲೇ ಗುಣಿಸ್ಬೇಕು. 3 1 3 3 1 3. ಹೌದಾ, 1 × 1 1 2 × 1 2. ಹಾಗಾದರೆ 1/3 ಪ್ಲಸ್ 2/3 ಬಂತು. ಈಗ 3 ಏನಪ್ಪ ಅಂದರೆ ಕಾಮನ್ ಆಗಿ ನಾವು ಛೇದದಲ್ಲಿ ಇಟ್ಕೋತೇವೆ. 2ರ 1 ಕೂಡಿಸಿರ 3 3/3 ಬಂತು. ಹಾಗಾದರೆ ಇದೇನಕ್ಕೆ 3/3 ಬಂದಿದ್ದ ಕಡ್ತು ಹೋಗುತ್ತೆ. 3 1 3 1 1/1 = 1. ಹಾಗಾದರೆ ಇಲ್ಲಿ ಏನು ಆನ್ಸರ್ ಬಂತಂದರೆ 1 ಅಂತ ತುಂಬಿದ್ದೀನಿ. ನೋಡ್ಕೋಬೋದು ನೀವು. ಇಲ್ಲಿ ಏನು ತುಂಬಿದ್ದೀನಿ 1 ಅಂತ ತುಂಬಿದ್ದೀನಿ. ಅರ್ಥ ಆಯ್ತಾ? ಹಾಗಾದರೆ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಮೈನಸ್ ಮಾಡೋಣ. 1/2 ಒಳಗೆ 1/3 ಏನಪ್ಪ ಅಂದರೆ ಮೈನಸ್ ಮಾಡಬೇಕು. ಅದನ್ನು ಏನಪ್ಪ ಅಂದರೆ ಈ ಕಾಣ್ಯದೊಳಗೆ ತುಂಬಬೇಕು. 4/3 ಒಳಗೆ 2/3 ಮೈನಸ್ ಮಾಡಿದ್ರೆ ಇಲ್ಲಿ ಈ ಕಾಣ್ಯದೊಳಗೆ ತುಂಬಬೇಕು. ಅದು ಎಷ್ಟು ಬಂದತಿ ಹೇಗೆ ಬಂದತ್ತೆ ಅನ್ನೋದು ನೋಡ್ಕೋಣ. ನೋಡ್ರಿ, ಅಲ್ಲಿ ಏನು ಮಾಡಿದ್ದಾನೆ ಅಂದರೆ 1/2 ಮೈನಸ್ ಇದೇನಾ, 1/2 ಮೈನಸ್ 1/3 ಅಂತ ಬರ್ಕೋದಾನೆ. 2 3 ಲಸ ತಗೊಂಡಾಗ ಏನಕ್ಕಂತಂದರೆ 2 1 2 3 3 ಇದು 3 3ರಲ್ಲೇ ಭಾಗ ಹೋಗತಿ. 1 1 ಇಟ್ಟೆ, 3 1 3 2 × 3 6 ಬಂತು. ಓಕೆ, ಹಾಗಾದರೆ ನೆಕ್ಸ್ಟು ಏನು ಮಾಡಿನಪ್ಪ ಅಂತಂದರೆ
ಇಲ್ಲಿ ಛೇದ ಏನು ಆ ಲಸ ಬಂದಿದೆಯಲ್ಲ ಅದನ್ನು ಆರನ್ನು ಛೇದದಲ್ಲಿ ಇಟ್ಕೊಂಡೆ. ಛೇದದಲ್ಲಿ ಎರಡೂ ಕಡೆ ಇಟ್ಕೋಬೇಕು. 1/2 ಮತ್ತು ಏನಪ್ಪ 1/3 ಕೆಳಗೆ ಛೇದೊಳಗೆ ಇಟ್ಕೋಬೇಕು 6 ಅಂತೇಳಿ. ಹಾಗಾದರೆ ಇಲ್ಲಿ ಎರಡರಿಂದ ಏನು ಮಾಡಬೇಕು, ಗುಣಿಸ್ಕೋಬೇಕು. ಹೇಗೆ ಗುಣಿಸ್ಬೇಕಂತಂದರೆ 6 ಬರುವಂಗೆ ಮಗ್ಗಿ ಹೇಳಬೇಕು. 2 3 6 ಬಂತಾ. ಆದಮೇಲೆ 3 2 6 ಓಕೆ ಇಂಟು 2 ಅಂತ ಬರ್ಕೋಬೇಕು. ಇಲ್ಲಿ ಗುಣಾಕಾರ ಚಿಹ್ನೆ ಹಾಕಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ 3 2 ಬಂದಿದೆ. ಹೇಗೆ ಬಂದಿದೆ ಅಂತಂದರೆ 1 3 3, ಆಮೇಲೆ 1 2 2. ಹಾಗಾದರೆ 3/6 - 2/6 ಬಂತು. 6 ಕಾಮನ್ ಆಗಿ ಹೊರಗೆ ತೊಗೋಬೇಕು. ಇಲ್ಲಿ ಛೇದದಲ್ಲಿ ಇಟ್ಕೋಬೇಕು. ಹಾಗಾದರೆ 3ರಾಗ 2 ಕಳರ 1 ಉಳಿತಿ. ಹಾಗಾದರೆ ಅಂಶದಲ್ಲಿ 1 ಬಂತು, ಛೇದದಲ್ಲಿ 6 ಬಂತು. ಇದು 6ನೇ 1 ಭಾಗ ಅಥವಾ 1 ಆರಾಂಶ ಬಂತು. ಹಾಗಾದರೆ ಈ 1 ಆರಾಂಶನ ಎಲ್ಲಿ ತುಂಬಿದವು ನೋಡ್ಕೋಬೇಕು. ಇಲ್ಲಿ ಬಂದಿದೆ ನೋಡು 1/6 ಅಂದರೆ 1/2 ಒಳಗೆ 1/3 ಮೈನಸ್ ಮಾಡಿದ್ರೆ 1/6 ಇಲ್ಲಿ ಆನ್ಸರ್ ಬಂತು. ನೆಕ್ಸ್ಟ್ 4/3 ಒಳಗೆ 2/3 ಏನು ಮಾಡ್ಬೇಕಂದ್ರೆ ಮೈನಸ್ ಮಾಡಬೇಕು. ಹಾಗಾದರೆ ಮೈನಸ್ ಯಾಕೆ ಮಾಡ್ಬೇಕು ಅನ್ನೋದು ಹೇಳ್ತೀನಿ. ಇದು ಏನಪ್ಪ ಹಿಂಗೆ ಅಡ್ಡ ಸಾಲ ಬಂದಿದ್ದು ಪ್ಲಸ್ ಮಾಡ್ಕೋಬೇಕು, ಕಂಬ ಸಾಲ ಬಂದಿದ್ದು ಮೈನಸ್ ಮಾಡಬೇಕು. ಇಲ್ಲಿ ಮೈನಸ್ ಚಿಹ್ನೆ ಕೊಟ್ಟಾರ ನೋಡ್ರಿ. ಇವನ್ನ ಮೈನಸ್ ಮಾಡಬೇಕು. ಈಗ ಅಡ್ಡ ಸಾಲ ಬಂದಿದ್ದು ಪ್ಲಸ್ ಮಾಡಬೇಕು. ಈಗ ಕಂಬ ಸಾಲದ್ದು ಏನು ಮಾಡತ್ತಾನಂದರೆ ನಾನು ಲೆಕ್ಕ ಮಾಡತ್ತಾನೆ, ಇವನ್ನ ಮೈನಸ್ ಮಾಡ್ಕೋಬೇಕು. 4/3 ಒಳಗೆ 2/3 ಒಳಗೆ ಕಳೆದ್ರೆ ಅಲ್ಲಿ 2/3 ಆನ್ಸರ್ ಬರುತ್ತೆ. ಅದು ಹೇಗೆ ಬರುತ್ತೆ ಅನ್ನೋದು ನೋಡೋಣ. ನೋಡ್ರಿ ಇಲ್ಲಿ ಏನಿದೆ ಅಂತಂದರೆ 4/3 - 2/3 ನಾ ಲಸ ತೆಗೆದಲ್ಲ. ಯಾಕೆ ತೆಗೆದಲ್ಲಪ್ಪ ಅಂದರೆ ಛೇದಗಳು ಸೇಮ್ ಇತ್ತಂದರೆ ಅದೇ 3 ಬರ್ತದೆ. 6 ಇದ್ರೆ 6 ಬರ್ತದೆ, 8 ಇದ್ರೆ 8 ಬರ್ತದೆ. ಛೇದಗಳು ಸೇಮ್ ಇದ್ರೆ ಹಾಗಾದರೆ ಏನು ಬಂತಂದರೆ ಇಲ್ಲಿ 4 - 2/3 ಅಂತ ಹಚ್ಕೊಂಡೆ ನಾನು. ಹೌದಾ? ಹಾಗಾದರೆ 4 - 2/3 ಅಂತ ಹಚ್ಕೊಂಡೆ. ಹಾಗಾದರೆ 4ರ 2 ಕಳರ 2 ಬಂತು, 3ಕ್ಕೆ 3 ಬಂತು. 3ನೇ 2 ಭಾಗ 2/3 ಅಂತ ಆನ್ಸರ ಬಂತಂತ ಹೇಳ್ಬೋದು. ಅದನ್ನೇ ಏನಪ್ಪ ಅಂತಂದರೆ ಇಲ್ಲಿ 2/3 ಅಂತ ಹಚ್ಕೊಂಡನಿ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಇದನ್ನು ಕೂಡಿಸ್ಕೋಬೋದು. ಇದನ್ನು 1/6 ಇನ್ನು ಅಡ್ಡ ಸಾಲ ಬಂತಲ್ಲ, ಇಲ್ಲಿ ಆನ್ಸರ್ ಸಿಕ್ಕು ನಮಗೆ. ಇಲ್ಲಿ ಕಾಣೆಗಳು ತುಂಬಿದಲ್ಲ, ಇನ್ನು ಕೂಡಿಸ್ಬೋದು. ಇದನ್ನು ಅಡ್ಡ ಸಾಲ 1/6 + 2/3 ಅದನ್ನು ಕೂಡಿಸಿದ್ರೆ ಎಷ್ಟು ಬರ್ತದೆ ಅಂದರೆ 5/6. ಅದು ಹೆಂಗೆ ಬಂದತ್ತೆ ಅನ್ನೋದ ನೋಡ್ಕೋಣ. ನೋಡ್ರಿ 1/6 + 2/3 ಇಲ್ಲಿ ಏನು ಮಾಡಿದ್ದಾನೆ ಅಂದರೆ 6 ಮತ್ತು 3 ಲಸ ತೆಗೆದಾನೆ. 2 3 6, 3ಕ್ಕೆ 3 ಇಟ್ಟೆ. ಆಮೇಲೆ 3 1 3, ಆಮೇಲೆ 3 1 3. ಹಾಗಾದರೆ 2 × 3 ಇಲ್ಲಿ 2 ಉಳಿದಾವು. ಇವನು 2 ಏನು ಮಾಡ್ಬೇಕಂದ್ರೆ ಗುಣಿಸ್ಕೋಬೇಕು. 2 × 3 = 6. ಅದಕ್ಕೆ 1/6 ಕೆಳಗೆ 6 ಇಟ್ಕೊಂಡನಿ, 2/3 ಕೆಳಗೆ 6 ಇಟ್ಕೊಂಡನಿ. ಹಾಗಾದರೆ ಈ 6 ಬರುವಂಗೆ ಏನು ಮಾಡಬೇಕು, ಕೆಳಗಿನ ಛೇದದಿಂದ ಈ ಛೇದದಿಂದ ಗುಣಿಸ್ಬೇಕು. 6 1 6, 3 2 6. ಹೌದಾ? 6 6 ಬಂದಿದ್ದಲ್ಲ. ಹಾಗಾದರೆ ಇಲ್ಲಿ 1 × 1 1 ಬಂತು. 2 × 2 ಏನಪ್ಪ ಅಂದರೆ 4 ಬಂತು. 4ರ 1 ಕೂಡಿಸಿದ್ರೆ 5, 6 ಕಾಮನ್ ಆಗಿ ತೆಗೆದ್ರೆ ಏನಪ್ಪ ಅಂದರೆ ಛೇದದಲ್ಲಿ 6 ಬಂತು. 5/6 ಆನ್ಸರ ಬಂತಂತ ಹೇಳ್ಬೋದು. ಅದೇ ರೀತಿ ಏನಪ್ಪ ಅಂತಂದರೆ 5/6 ನಾವು ಇಲ್ಲಿ ತುಂಬಿದೆವು. ಇಷ್ಟ ಆನ್ಸರ್ ನಮಗೆ. ಇದು ಏನಪ್ಪ ಅಂದರೆ ಎ ದಂದು ತಿಳಿತಿ. ಇನ್ನು ಬಿ ದಂದು ನೋಡ್ಕೋಬೋದು ನೀವು. ಬಿ ದಂದು ಏನು ನೋಡ್ಕೋಬೋದು ಅಂತಂದರೆ ಅಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಏನಂತ 1/2 1/3 ಈ ಕಡೆ ಏನು ಅಡ್ಡ ಸಾಲ ಐತಲ್ಲ ಇದನ್ನು ಏನು ಮಾಡ್ಕೋಬೇಕಂದ್ರೆ ಕೂಡಿಸ್ಬೇಕು. ಆಮೇಲೆ ಕಂಬ ಸಾಲನ್ನ ಮೈನಸ್ ಮಾಡಬೇಕು. ಇದೇ ಸೇಮ್ ಈ ಲೆಕ್ಕ ಏನೈತಲ್ಲ ಇದೇ ಸೇಮ್ ಮಾಡ್ಕೋಬೇಕಷ್ಟೇ, ಮತ್ತೇನಿಲ್ಲ. ಹಾಗಾದರೆ 1/2 + 1/3 ಕೂಡಿಸಿದಾಗ ಎಷ್ಟು ಬರ್ತೈತಿ? 1/3 + 1/4 ಕೂಡಿಸಿದಾಗ ಎಷ್ಟು ಬರ್ತೈತಿ? ಆಮೇಲೆ ಮೈನಸ್ ಮಾಡುವಾಗ 1/2 - 1/3 ಎಷ್ಟು ಬರ್ತೈತಿ? 1/3 ಒಳಗೆ 1 - 1/4 ಕಳೆದಾಗ ಎಷ್ಟು ಬರ್ತೈತಿ ಅನ್ನೋದು ಇಲ್ಲೆಲ್ಲ ಬರ್ಕೋಬೇಕು. ಅದನ್ನೇ ನಾನು ಮಾಡಿದ್ದೀನಿ, ನೋಡ್ಕೋರಿ ಕಚ್ಚಾದಾಗ. ನೋಡಿ 1/2 + 1/3 ಕೂಡಿಸ್ಕೋಣ. ಇಲ್ಲಿ 1/2 + 1/3 ಅಂತಂದಾಗ ಏನು ಮಾಡ್ಬೇಕಂತಂದರೆ 2 ಮತ್ತು 3 ಲಸ ತೊಗೋಬೇಕು. ಆವಾಗ 2 1 2, 3ಕ್ಕೆ 3, ಆಮೇಲೆ 3 ಭಾಗ ಹೋಗತ್ತಿದ್ದು 1ಕ್ಕೆ 1 ಬಂತು. 3 1 3, 2 3 6 ಏನಪ್ಪ ಅಂದರೆ ಲಸ 6 ಬಂತು. ಛೇದದಲ್ಲಿ ಇಲ್ಲಿಯೂ 6 ಇಟ್ಕೊಂಡೆ, ಇಲ್ಲಿಯೂ 6 ಇಟ್ಕೊಂಡೆ. ಮತ್ತು ಏನು ಮಾಡ್ಬೇಕಂತಂದರೆ ಅದನ್ನು ಈ ಛೇದದಲ್ಲಿ 6 ಬಂದಿತ್ತಲ್ಲ 6 ಬರುವಂಗೆ 2ರಿಂದ ಒಮ್ಮೆ ಗುಣಿಸ್ಕೋಬೇಕು, ಆಮೇಲೆ 3ರಿಂದ ಒಮ್ಮೆ ಗುಣಿಸ್ಕೋಬೇಕು. 2 3 6 ಓಕೆ. ಪ್ಲಸ್ಸಿಗೆ ಪ್ಲಸ್ಸು, ಆಮೇಲೆ 3 2 6 ಓಕೆ. ಹಾಗಾದರೆ ಇನ್ನು 1 × 3 1 × 2 ಇವನು 2 ಗುಣಿಸಿ ಅಂಶದಲ್ಲಿ ಇಟ್ಕೋಬೇಕು. 1 × 3 3 ಬಂತು, ಆಮೇಲೆ ಪ್ಲಸ್ಸಿಗೆ ಪ್ಲಸ್ಸು 1 × 2 2 ಬಂತು. ಹಾಗಾದರೆ ಇವನು 2 ಕೂಡಿಸಬೇಕು. 3ರಾಗ 2 ಕೂಡಿಸಿದ್ರೆ 5 ಬಂತು. 6ಕ್ಕೆ 6 ಛೇದದಲ್ಲಿ ಇಟ್ಕೊಂಡು 5/6 ಇಲ್ಲಿ 5/6 ಆನ್ಸರ್ ನಿಮ್ಗೆ ಕಾಣ್ತಾ ಇದೆ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಏನಂದರೆ 1/3 + 1/4 ಇವನು 2 ಏನು ಮಾಡ್ಬೇಕಂದ್ರೆ ಕೂಡಿಸ್ಕೋಬೇಕು. ಅವನು ಕೂಡಿಸ್ಕೋಬೇಕಂತಂದರೆ ಇಲ್ಲಿ ನೋಡ್ಕೋಬೋದು ನೀವು ಯಾವ ರೀತಿ ಕೂಡಿಸಿದಾನಂತೇಳಿ. ನೋಡಿ ಇಲ್ಲಿ
1/3 ಪ್ಲಸ್ 1/4 ಇವನು ಏನು ಮಾಡ್ಬೇಕಂದ್ರೆ ಇಲ್ಲಿ 3 ಮತ್ತು 4ಅನ್ನು ಲಸ ತೊಗೋಬೇಕು. 3 ಮತ್ತು 4ಅನ್ನು ಲಸ ತೊಗೊಂಡಾಗ 3 ಒಂದಲೇ 3, 4ಕ್ಕೆ 4, ಈ 4 ಎರಡರಲ್ಲೇ ಹೋಗತ್ತೆ ಭಾಗ, ಹೌದಾ? 1ಕ್ಕೆ 1 ಬಂತು, 2 ಎರಡಲೇ 4, ಮತ್ತು ಈ 2 ಎರಡರಲ್ಲೇ ಹೋಗತ್ತೆ, ಅದಕ್ಕೆ ಇಲ್ಲಿ 2 ಹಚ್ಕೊಂಡೆ, 1ಕ್ಕೆ 1 ಬಂತು, 2 ಒಂದಲೇ 2. ಇನ್ನು ಇಲ್ಲಿ 3 2 2 ಉಳಿದತ್ತಲ್ಲ, ಗುಣಾಕಾರ ಹಾಕೋಬೇಕು. 3 × 2 × 2 = 12 ಅಂದರೆ 3 ಎರಡಲೇ 6, 6 ಎರಡಲೇ 12 = 12 ಬಂತು. ಹಾಗಾದರೆ 12 ಇವನು ಎರಡೂ ಕಡೆ ಏನಪ್ಪ ಅಂದರೆ 1/3 ಮತ್ತು 1/4 ಒಳಗೆ ಛೇದದ ಕೆಳಗೆ 12 ಇಟ್ಕೋಬೇಕು. ಈ 12 ಬರುವಂಗೆ ಏನಪ್ಪ ಅಂದರೆ 3ಲೆ ಒಮ್ಮೆ ಗುಣಾಕಾರ ಮಾಡಬೇಕು, 4ರಲ್ಲಿ ಒಮ್ಮೆ ಗುಣಾಕಾರ ಮಾಡಬೇಕು. 3 4ಲೆ 12, 4 3ಲೆ 12, ಹೌದಾ? ಹಾಗಾದರೆ ಇಲ್ಲಿ 1 × 4 ಇದೆ, 1 × 3 ಇದೆ, ಇವನು ಎರಡು ಗುಣಿಸ್ಕೋಬೇಕು. 1 × 4 4 ಬಂತು, ಆಮೇಲೆ ಪ್ಲಸ್ಸಿಗೆ ಪ್ಲಸ್ ಬಂತು. 1 × 3 ಏನಪ್ಪ ಅಂದರೆ 3 ಬಂತು. ಇಲ್ಲಿ 4/12 ಪ್ಲಸ್ ಏನಪ್ಪ ಅಂತಾನೆ 3/12 ಇವು ಎರಡು ಬಂದು. ಹಾಗಾದರೆ ಏನು ಮಾಡಬೇಕು, 12ಅನ್ನು ಕಾಮನ್ನಾಗಿ ಇಲ್ಲಿ ಛೇದದಲ್ಲಿ ತೊಗೋಬೇಕು. 4ರಾಗ 3 ಕೂಡಿಸಿರ 7, 7/12 ಇಲ್ಲಿ ನೋಡ್ಕೋಬೋದು ನೀವು. 7/12 ಆನ್ಸರ್ ಬಂದಿದೆ. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿದೆ ನೋಡ್ಕೋಬೇಕು ನೀವು. 1/2 ಒಳಗೆ -1/3 ಕಳಿಬೇಕು. ಇಲ್ಲೇ 1/6 ಬಂದಿದೆ. 1/3 ಒಳಗೆ -1/4 ಕಳಿಬೇಕು. ಏನಪ್ಪ ಅಂದರೆ 12 ಬಂದಿದೆ. ಹಾಗಾದರೆ ಇದು ಹೆಂಗೆ ಬಂತು ಅನ್ನೋದ ನೋಡ್ಕೋಣ. ಓಕೆ, ನೋಡಿ ಇಲ್ಲಿ ಮಾಡಿದ್ದೀನಿ. 1/2 - 1/3 ಈ 2 3 ಲಸ ತೊಗೊಂಡಾಗ ನಿಮಗೆ ಹೇಳಿದ್ದೇನೆ ರಗಡ್ಸಲ. ಈ 2 3 ಲಸ ತೊಗೊಂಡಾಗ 6 ಬರುತ್ತೆ. ಈ ಛೇದದಲ್ಲಿ ಏನಪ್ಪ ಅಂದರೆ 6 6 ಅಂತ ಇಟ್ಕೊಂಡನಿ. ಓಕೆ, ಹಾಗಾದರೆ ಇಲ್ಲಿ ಏನಂದರೆ 2ರಿಂದ ಗುಣಿಸ್ಕೋಬೇಕು, 6 ಬರೋಂಗೆ. 2 3ಲೆ 6, 3 2ಲೆ 6. ಓಕೆ, ಹಾಗಾದರೆ ಇಲ್ಲಿ ಏನು ಉಳಿತಿ? 3 ಮತ್ತು 2 ಬಂದತಿ. ಈ 3 2 ಎಲ್ಲಿಂದ ಬಂದು ಅಂದರೆ ಇಲ್ಲಿ ಗುಣಿಸ್ಕೊಂಡು 1 3ಲೆ 3, 1 2ಲೆ 2, ಮೈನಸ್ಗೆ ಮೈನಸ್ಸು. ಅರ್ಥ ಆಯ್ತಾ? ಹಾಗಾದರೆ 3ರಾಗ 2 ಕಳರು 1, 6ನ್ನು ಏನಪ್ಪ ಅಂದರೆ ಕಾಮನ್ ಆಗಿ ತೊಗೊಂಡಾಗ ಛೇದದಲ್ಲಿ 6 ಬರುತ್ತೆ. 1/6 ಆನ್ಸರ್ ಬಂತಂತ ಹೇಳ್ಬೋದು. ಅಲ್ಲಿ ನೋಡ್ಕೋಬೋದು ನೀವು. 1/6 ಎಲ್ಲಿ ಬಂದಿದೆ ಅಂದರೆ 1/2 ಒಳಗೆ -1/3 ಕಳೆದಾಗ 1/6 ಆನ್ಸರ್ ಬಂತು. ಇನ್ನು ನೆಕ್ಸ್ಟ್ 1/3 ಒಳಗೆ -1/4 ಕಳೆದಾಗ 1/12 ಹೆಂಗೆ ಬರುತ್ತೆ, 1/12 ಹೆಂಗೆ ಬರುತ್ತಂತ ನೋಡೋಣ. ನೋಡಿಲಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ನೋಡ್ಕೋಬೋದು ನೀವು. ಈ 1/3 ಒಳಗೆ -1/4 ಕಳೆದಾಗ ಹೆಂಗೆ ಬರುತ್ತೆ? ಈ 3 ಮತ್ತು 4ನ ಲಸ ತೊಗೋಬೇಕು. 3 ಒಂದಲೇ 3, ಆಮೇಲೆ 4ಕ್ಕೆ 4 ಹೋಗ್ಬೇಕು, ಯಾಕಂದರೆ 3ಲೆ ಭಾಗ ಹೋಗೋದಿಲ್ಲ. ಈ 4ನ ಕೆಳಗೆ ಇಳಿಸ್ಕೊಂಡನಿ. ಓಕೆ, ಆಮೇಲೆ 4ರಲ್ಲೇ ಭಾಗ ಮಾಡಬೇಕು. ಇಲ್ಲಿ 1ಕ್ಕೆ 1 ಇಟ್ಕೋಬೇಕು, 4 ಒಂದಲೇ 4. ಹಾಗಾದರೆ 4 3 ಉಳಿತಲ್ಲ, ಇವನ್ನೆರಡು ಗುಣಿಸಿದಾಗ 12 ಬಂತು. ಹೌದಾ? ಹಾಗಾದರೆ ಈ 12ನ ಛೇದದಲ್ಲಿ ಇಟ್ಕೋಬೇಕು. 2 ಸೈಡ್ ಛೇದದಲ್ಲಿ ಇಟ್ಕೊಂಡು ಮೈನಸ್ ಇಟ್ಕೋಬೇಕು. ಹಾಗಾದರೆ ಈ 12 ಬರುವಂಗೆ 3ಲೆ ಒಮ್ಮೆ ಗುಣಿಸ್ಕೋಬೇಕು. 3 4ಲೆ 12 ಬಂದಿದೆಯಾ? ಆಮೇಲೆ 4ರಲ್ಲೇ ಒಮ್ಮೆ ಗುಣಿಸ್ಕೋಬೇಕು. 4 3ಲೆ 12. ಹಾಗಾದರೆ ಇಲ್ಲಿ ಏನು ಉಳಿತೀವಿ? 1 × 4 ಉಳಿದಿದ್ದು 1 4ಲೆ 4 ಅಂಶದಲ್ಲಿ ಇಟ್ಕೊಂಡನೆ, ಮೈನಸ್ ಬಂತು. 1 × 3 ಏನಪ್ಪ ಅಂದರೆ 3 ಬಂತು. ಇಲ್ಲಿ 3 ಇಟ್ಕೊಂಡನೆ. ಹಾಗಾದರೆ 4/12 - 3/12. ಹೌದಾ? ಹಾಗಾದರೆ 4ರ 3 ಕಳರ 1, 12ಕ್ಕೆ 12, 1/12 ಅಂದರೆ 12ನೇ 1 ಭಾಗ ಅಂತ ಇಲ್ಲಿ ಆನ್ಸರ್ ಬಂತಂತ ಹೇಳ್ಬೋದು. ಅದನ್ನೇ ಏನಪ್ಪ ಅಂದರೆ 1/12 ಅಂಶನ ಇಲ್ಲಿ ಬಂದಿದೆ. ಹಾಗಾದರೆ ಈ ಕಂಬ ಸಾಲದ ಮುಗಿತು. ಇನ್ನು ಅಡ್ಡ ಸಾಲದ ನೋಡ್ಕೋಬೇಕು. ಅಡ್ಡ ಸಾಲು ಇವು ಎರಡು ನಮ್ಗೆ ಅಡ್ಡ ಸಾಲ ಮಾಡ್ಕೋಕೆ ಇವು ಎರಡು ಸಿಕ್ಕು ನಮ್ಗೆ. 1/6 ಮತ್ತು 1/12 ಸಿಕ್ಕು. ಹಾಗಾದರೆ ಇದನ್ನ ಏನು ಮಾಡ್ಬೇಕಂತಂದರೆ ಪ್ಲಸ್ ಮಾಡ್ಕೋಬೇಕು. 1/6 + 1/12 ಇವನ್ನ ಎರಡು ಕೂಡಿಸಿದಾಗ ಎಷ್ಟು ಬರ್ತದೆ ಅನ್ನೋದು ಇಲ್ಲಿ ನೋಡ್ಕೋಬೇಕು. ಅದರ ಆನ್ಸರ್ 3/12 ಬಂದಿದೆ. ಹೇಗೆ ಬಂದಿದೆ ಅಂತ ನೋಡೋಣ. ನೋಡ್ಕೊಳ್ಳಿ, ಇಲ್ಲಿ ಏನಿದೆ ಅಂತಂದರೆ 1/6 + 1 ಏನಪ್ಪ ಅಂದರೆ 12. ಹಾಗಾದರೆ 6 ಮತ್ತು 12 ಲಸ ತೆಗೆದಾಗ ಏನಕ್ಕಂತ ನೋಡ್ರಿ, 6 12 ಇಲ್ಲಿ ಬರ್ಕೊಂಡ್ರೆ 6ರ ಮಗ್ಗಿಲೇ ಭಾಗ ಮಾಡ್ತಾನೆ ಒಣ್ಣಕ್ಕೆ, ಯಾಕಂದರೆ ಇಲ್ಲಿ 6 ಇದೆ. 6 ಒಂದಲೇ 6, 6 2ಲೆ 12. ಅರ್ಥ ಆಯ್ತಾ? ನೆಕ್ಸ್ಟು 2ರಲ್ಲೇ ಮಾಡ್ತಾನೆ, 1ಕ್ಕೆ 1, 2 ಒಂದಲೇ 2. ಹಾಗಾದರೆ 6 2 ಉಳಿತಲ್ಲ, ಈ 6 2ನ್ನು ಗುಣಿಸಿದಾಗ 12 ಬಂತಿಲ್ಲಿ. ಹೌದಾ? 12 ಬಂತಲ್ಲ. 12 ಏನಪ್ಪ ಅಂದರೆ ಛೇದದಲ್ಲಿ ಇಟ್ಕೊಂಡನಿ, ಇಲ್ಲಿ ಪ್ಲಸ್ ಹಾಕಿದ್ದಾನೆ. ಹಾಗಾದರೆ 12 ಬರುವಂಗೆ ಒಮ್ಮೆ 6ರಲ್ಲೇ ಗುಣಾಕಾರ ಮಾಡಬೇಕು, ಒಮ್ಮೆ 12ರಲ್ಲೇ ಗುಣಾಕಾರ ಮಾಡಬೇಕು. 6 2ಲೆ 12. ಓಕೆ, 12 1ಲೆ 12. ಹಾಗಾದರೆ 1 × 2 2 ಬಂತು, 1 × 1 1 ಬಂತು. 2ರಾಗ 1 ಕೂಡಿಸಿರ 3, 12 ಕಾಮನ್ ಆಗಿ ತೊಗೋಬೇಕು. ಈ ಛೇದದಲ್ಲಿ 12 ಇಟ್ಕೊಂಡೆ, 12ನೇ 3 ಭಾಗ ಅಂತ ಇಲ್ಲಿ ಆನ್ಸರ್ ಬಂತು. ಅದನ್ನೇ ಏನಪ್ಪ ಅಂತಂದರೆ 3/12 ಏನು ಮಾಡಿದ್ದಾನೆ ಅಂದರೆ ಇಲ್ಲಿಟ್ಟನಿ ನೋಡ್ಕೋಬಹುದು. ಅರ್ಥ ಆಯ್ತಾ ಮಕ್ಕಳೇ? ಇವು ಎರಡೂ ಬಾಕ್ಸ್ ಒಳಗೆ ಏನಪ್ಪ ಅಂದರೆ ಎ ಮತ್ತು ಬಿ ಏನಪ್ಪ ಅಂದರೆ ಛೇದಗಳು ಸಮ ಇದ್ದಾಗ ಲಸ ತಗೋ ಅವಶ್ಯಕತೆ ಇಲ್ಲ. ಅದೇ ರೀತಿ ಏನಪ್ಪ ಅಂದರೆ ಛೇದಗಳು ಬೇರೆ ಬೇರೆ ಆಗಿದ್ದು ಅಂದರೆ ಲಸ ತಗೋಬೇಕಾಗತ್ತೆ. ಲಸ ತೆಗೆಯೋದು
ಗುಣಿಸೋದ್ರ ಮುಖಾಂತರ ಏನಪ್ಪ ಅಂದರೆ ಅವಕರ ಬೆಲೆಯನ್ನು ಕಂಡುಹಿಡಿಬೋದು, ಅಂದರೆ ಮೊತ್ತವನ್ನು ಕಂಡುಹಿಡಿಬೋದು, ವ್ಯತ್ಯಾಸವನ್ನು ಕಂಡುಹಿಡಿಬೋದು ಅಂತ ಹೇಳ್ಬೋದು. ಹಾಗಾದರೆ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ 6ನೇ ಪ್ರಶ್ನೆಯನ್ನು ನಾವು ನೋಡೋಣ ಏನೈತಂತೇಳಿ. ಇಲ್ಲಿ 6ನೇ ಪ್ರಶ್ನೆಯನ್ನು ಗಮನಿಸ್ಬೋದು ನೀವು. ಏನೈತಂದರೆ 7/8 ಮೀಟರ್ ಉದ್ದದ ಒಂದು ತಂತಿಯನ್ನು 2 ಭಾಗ ಮಾಡಲಾಗಿದೆ. ಅರ್ಥ ಮಾಡ್ಕೋಬೇಕು. 7/8 ಮೀಟರ್ ಉದ್ದದ ಒಂದು ತಂತಿಯನ್ನು 2 ಭಾಗ ಮಾಡಿದ್ದಾರೆ. ಅದರಲ್ಲಿ ಒಂದು ತುಂಡಿನ ಉದ್ದ 1/4 ಮೀಟರ್ ಆದರೆ ಇನ್ನೊಂದು ತುಂಡಿನ ಉದ್ದ ಎಷ್ಟು ಅಂತ ಕೇಳತ್ತಾರ. ಅರ್ಥ ಆಯ್ತಾ? ನಮಗೆ ಈ 7/8 ಮೀಟರ್ ಒಳಗೆ ಉದ್ದದ ಒಂದು ಉದ್ದಾನ ತಂತಿದೆ, ಅದರೊಳಗೆ 2 ಭಾಗ ಮಾಡಿದ್ದಾರೆ. ಅದ್ರಾಗ ಒಂದು ತಂತಿ ಉದ್ದ 2 ಭಾಗ ಅಂದರೆ 2 ತುಣುಕು ಮಾಡಿ ಒಗದಾರೆ, ಬಿಸಾಕಿದ್ದಾರೆ. ಅದ್ರಾಗ ಒಂದು ತಂತಿಯ ಉದ್ದ ಅಳತೆ ಮಾಡಿದಾಗ 1/4 ಮೀಟರ್ ಬಂತು. ಹಾಗಾದ್ರೆ ಇನ್ನೊಂದು ತಂತಿಯ ಉದ್ದ ಎಷ್ಟು ಅಂತ ಕೇಳತ್ತಾರ ಅವರು. ಹೌದಾ? ಹಾಗಾದರೆ ಎಷ್ಟು ಬರ್ತದೆ ಅನ್ನೋದು ನೋಡ್ಕೋಣ. 6ನೇ ಪ್ರಶ್ನೆಗೆ ಸವಿವರವಾಗಿ ನಾವು ಉತ್ತರವನ್ನು ಕಂಡುಹಿಡ್ಕೋಣ. ನೋಡಿರಿ, ಇಲ್ಲಿ ಬರ್ದೆ ನಾನು. ಒಂದು ತಂತಿಯ ಒಟ್ಟು ಉದ್ದ ಈಸ್ಕೊಲ್ ಟು 7/8 ಮೀಟರ್. ಅವರು ಎಮ್ ಕೊಟ್ಟರು, ನಾನು ಮೀಟರ್ ಅಂತ ಹಚ್ಚಿದ್ದೇನೆ ಕನ್ನಡದಾಗ. ನೋಡ್ಕೊರಿ. ನೋಡಿರಿ, ತುಂಡು ತಂತಿಯ ಉದ್ದ ಅಂದರೆ ಒಂದು ತಂತಿ ತುಂಡದ ಅಷ್ಟೇ ಹೇಳ್ತಾನೆ, ಈಸ್ಕೊಲ್ ಟು 1/4 ಮೀಟರ್. ಇಲ್ಲಿ ಏನು ಮಾಡ್ತಾನಂದರೆ 7/8 ಮೀಟರ್ ಒಳಗೆ 1/4 ಮೀಟರನ್ನು ಕಳೆದ್ರೆ ಇನ್ನೊಂದು ತಂತಿಯ ಉದ್ದ ನಮಗೆ, ಉಳಿದ ಭಾಗದ ತಂತಿ ಅಂದರೆ ಮತ್ತೊಂದು ತಂತಿಯ ಉದ್ದ ನಮಗೆ ಸಿಕ್ಬಿಡ್ತೈತಿ. ಹೌದಾ? ಇದಕ್ಕೆ ಏನು ಮಾಡಿದೆ ಅಂದರೆ 7/8 - 1/4 ಅಂತ ಹಚ್ಕೊಂಡಾನೆ. ಅವಾಗ ಈಸಿಯಾಗಿ ನಿಮಗೆ ಗೊತ್ತಾಗಿಬಿಡುತ್ತೆ. ಏನು ಗೊತ್ತಾಗತ್ತೆ? ಈ 8 ಮತ್ತು 4 ಲಸ ತೊಗೋಬೇಕು. ಯಾಕೆ ತೊಗೋಬೇಕು? ಆ ಛೇದಗಳ ಸಮ ಇಲ್ಲ ಅಂತಂದರೆ ಕಂಪಲ್ಸರಿ ನೀವು ಲಸ ತೊಗೊಳ್ಳೇಬೇಕು. ಹೌದಾ? ಇಲ್ಲಿ 8, 4 ಇಟ್ಕೊಂಡೆ. ಹಾಗಾದರೆ ನಾವು ಕನಿಷ್ಠ ಸಂಖ್ಯೆ ಬೇಡ, 2ರಿಂದ ಆದರೆ ಫುಲ್ ಲಾಂಗ್ ಆಗುತ್ತೆ. ನಾವು 4ನ ಬಗ್ಗೆ ಇಲ್ಲಿ ತೊಗೊಂಡ್ಬಿಡೋಣ. 4 2 8, ಇಲ್ಲಿ ಆಮೇಲೆ 4 1 4, ಆಮೇಲೆ 2 1 ಉಳಿತಿ. 2 1 ಎದರಿಂದ ಬಾಹುಕ ಅಂತಂದರೆ 2ರಿಂದ ಬಾಹುಕತಿ. ಇಲ್ಲಿ 2 ಐತಿ, 2ರಿಂದ ಬಾಹುಕತಿ. 2 1 2, 2 1 2, 1ಕ್ಕೆ 1. ಇಲ್ಲಿ 4 2 ಉಳಿತಿ. 4 2 8. ಇಲ್ಲಿ ಏನು ಇಟ್ಕೊಂಡೆ ಛೇದದಲ್ಲಿ ಇಲ್ಲೂ 8 ಇಟ್ಕೊಂಡೆ, ಮೈನಸ್ ಹಾಕಿ ಇಲ್ಲೂ ಛೇದದಲ್ಲಿ 8 ಇಟ್ಕೊಂಡೆ. ಈ 7 2 ಹೆಂಗೆ ಬಂತ ಅನ್ನೋದು ಹೇಳ್ತಾನೆ. ಇಲ್ಲಿ ಏನು ಮಾಡಬೇಕು ಫಸ್ಟ್ ಅಂದರೆ ಈ 8 ಬರುವಂಗೆ ಈ 8ರಲ್ಲಿ ಗುಣಿಸ್ಕೋಬೇಕು. 8 1 ಎಷ್ಟು 8, 8 1 ಏನಪ್ಪ ಅಂದರೆ 8, 4 8, 4 2 8. ಓಕೆ, ಅರ್ಥ ಆಗತ್ತಾ? ಹಾಗಾದರೆ ಇಲ್ಲಿ 7 × 1 ಉಳಿತಿ, 1 × 2 ಉಳಿತಿ. ಇವನು 2 ಗುಣಿಸ್ಕೋಬೇಕು, ಅದನ್ನು ಅಂಶದಲ್ಲಿ ಬರಿಬೇಕು ಇಲ್ಲಿ. ಅರ್ಥ ಆಯ್ತಾ? 7 1 7, ಮೈನಸ್ಗೆ ಮೈನಸ್ಸು, 1 2 2. ಹೌದಾ? ಹಾಗಾದರೆ ಇಲ್ಲಿ ಎಷ್ಟು ಬಂತು? 7/8 - 2/8 ಬಂತು. ಇಲ್ಲಿ 8ಅನ್ನು ಕಾಮನ್ ಆಗಿ ನಾವು ತೊಗೋಬೇಕು. 7 - 2 ಅಂತ ಬರದೆ, 7ರ 2 ಕಳೆದ್ರೆ 5, ಆಮೇಲೆ 8ಕ್ಕೆ 8 ಇಟ್ಕೊಂಡೆ, 5/8 ಅಥವಾ 8ನೇ 5 ಭಾಗ ಅಂತ ಬಂತು. ಹಾಗಾದರೆ ಉಳಿದ ಭಾಗದ ಉದ್ದ ಅಂದರೆ ಏನು ಒಂದು ತಂತಿ ಉದ್ದ ಇತ್ತಲ್ಲ 7/8 ಮೀಟರ್ ಅಂತಲ್ಲ, ಅದರ 1/2 ತಂತಿ ಭಾಗ ಮಾಡಿದ್ರಲ್ಲ, 1/4 ಒಂದು ತಂತಿಯ ಭಾಗ. ಹೌದಾ? 2 ತುಂಡು ಮಾಡಿದ್ರಲ್ಲ, ಅದರೊಳಗೆ ಒಂದು ತುಂಡಿನ ತಂತಿಯ ಉದ್ದ 1/4 ಮೀಟರ್ ಆದರೆ ಇನ್ನೊಂದು ತಂತಿಯ ಉದ್ದ ಅಥವಾ ಉಳಿದ ಭಾಗದ ಉದ್ದ ಎಷ್ಟು ಅಂತಂದರೆ ಈಸ್ಕೊಲ್ ಟು 5/8 ಮೀಟರ್ ಅಂತ ಇಲ್ಲಿ ಹೇಳ್ಬೋದು ನಾವು. ಅರ್ಥ ಆಯ್ತಾ ಮಕ್ಕಳೇ? ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡ್ಕೋಣ. 7ನೇ ಕ್ವಶನ್ ಅಂತ ಏನಿದೆ ಅಂತ ನೀವು 7ನೇ ಪ್ರಶ್ನೆಯನ್ನು ಗಮನಿಸ್ಬೋದು. ಏನಂತ ಐತಂದರೆ ನೋಡಿರಿ, ನಂದಿನಿಯ ಮನೆ ಶಾಲೆಯಿಂದ 9/10 ಕಿಲೋಮೀಟರ್ ದೂರವಿದೆ. ಅರ್ಥ ಆಗತ್ತಾ? ನಂದಿನಿಯ ಮನೆ ಎಷ್ಟೈತೆ ಅಂದ್ರೆ ಶಾಲೆಯಿಂದ 9/10 ಕಿಲೋಮೀಟರ್ ದೂರವಿದೆ. ಅವಳು ಸ್ವಲ್ಪ ದೂರ ನಡೆದು ನಂತರ 1/2 ಕಿಲೋಮೀಟರ್ ದೂರವನ್ನು ಬಸ್ ಮೂಲಕ ಪ್ರಯಾಣಿಸಿ ಮನೆ ತಲುಪುತ್ತಾಳೆ. ಅವಳು ನಡೆದ ದೂರ ಎಷ್ಟು ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ ನಂದಿನಿಯ ಮನೆ ಶಾಲೆಯಿಂದ ಎಷ್ಟು ದೂರ ಐತಿ? 9/10 ಕಿಲೋಮೀಟರ್. ಅವಳು ಸ್ವಲ್ಪ ನಡೆದ ಮೇಲೆ 1/2 ಕಿಲೋಮೀಟರ್ ದೂರ ಬಸ್ ಮೂಲಕ ಪ್ರಯಾಣಿಸ್ತಾಳೆ. ಹಾಗಾದರೆ ಅಲ್ಲಿ ಬಸ್ ಮೂಲಕ ಪ್ರಯಾಣಿಸಿದ ದೂರ, ಆಮೇಲೆ ಅವಳು ಶಾಲೆಯಿಂದ ಮನೆಯಿಂದ ಇರುವ ದೂರ, ಅದ್ರ ಒಳಗೆ ಏನು ಮಾಡಬೇಕು? ಶಾಲೆಯಿಂದ ಮನೆಯಿಂದ ದೂರ ಐತಲ್ಲ, ಅಂದರೆ ಮನೆಯಿಂದ ಶಾಲೆ ದೂರ ಐತಲ್ಲ 9/10 ಕಿಲೋಮೀಟರ್, ಅದ್ರ ಒಳಗೆ 1/2 ಕಿಲೋಮೀಟರ್ ಬಸ್ ಮೂಲಕ ಹೋದದ್ದು ಪ್ರಯಾಣಿಸಿದ್ದು ನೀವು ಮೈನಸ್ ಮಾಡಿದ್ದೇ ಆದರೆ ಅವಳ ನಡೆದ ದೂರ ನಮಗೆ ಗೊತ್ತಾಗಿಬಿಡ್ತೈತಿ. ಅರ್ಥ ಆಯ್ತಾ? ಅದನ್ನೇ ಯಾವ ರೀತಿ ಮಾಡೋದು ಅನ್ನೋದ ನೋಡೋಣ. ಓಕೆ, ನೋಡಿ ಇಲ್ಲಿ ಏನಪ್ಪ ಅಂದರೆ ನಂದಿನಿಯ ಮನೆಯಿಂದ ಶಾಲೆಗೆ ದೂರ ಎಷ್ಟೈತೆ ಅಂತ ನೋಡ್ಕೊರಿ. ಎಷ್ಟಿದೆ? 9/10 ಕಿಲೋಮೀಟರ್ ಅಥವಾ 10ನೇ 9 ಕಿಲೋಮೀಟರ್. ಬಸ್ ಮೂಲಕ ಮನೆಗೆ ಪ್ರಯಾಣಿಸಿದ ದೂರ ಎಷ್ಟಿದೆ? 1/2 ಕಿಲೋಮೀಟರ್. ಹಾಗಾದರೆ 9/10 ಕಿಲೋಮೀಟರ್ ಒಳಗೆ 1/2 ಕಿಲೋಮೀಟರ್ ಏನಪ್ಪ ಅಂದರೆ ಮೈನಸ್ ಮಾಡಿರಿ. ಹಾಗಾದರೆ ಮೈನಸ್ ಮಾಡ್ಬೇಕಂದ್ರೆ ಒಮ್ಮೆ ಮೈನಸ್ ಮಾಡೋಕ್ಕೆ ಬರೋಂಗಿಲ್ಲ. ಈ 10 ಮತ್ತು 2 ಛೇದಗಳು ಬೇರೆ ಬೇರೆ ಇದಾವೆ, ಅವನ್ನ ಲಸ ತೊಗೋಬೇಕು. 10 2, 10 ಎದರಲ್ಲೇ ಹೋಗತ್ತೆ ಮಗಿಲೆ? 2ರಲ್ಲೇ. 2 5 10, 2 1 2, 5 1 ಉಳಿತೆ. ಇಲ್ಲಿ 5 ಇದೆ. ಈ 5 ಯಾವುದರಲ್ಲೇ ಭಾಗ ಹೋಗತಿ? 5ರಲ್ಲೇ ಹೋಗತ್ತೆ. 5 1 5. ಹಾಗಾದರೆ 1ಕ್ಕೆ 1, ಇಲ್ಲಿ 2 ಮತ್ತು 5 ಉಳಿತಿ.
ಅವನು ಎರಡೂ ಗುಣಾಕಾರ ಮಾಡಿದಾಗ 2 × 5 = 10 ಅಂತ ಲಸ ಬರುತ್ತೆ. ಓಕೆ, ಹಾಗಾದರೆ ಇಲ್ಲಿ ಏನು ಮಾಡೀನಪ್ಪ ಅಂತಂದರೆ ಈ 10ನ್ನು ಏನು ಮಾಡೀನಿ ಅಂದರೆ ಛೇದದಲ್ಲಿ ಇಟ್ಕೊಂಡೆ. 10 10 ಈ 10 ಬರುವಂಗ ಇಲ್ಲಿ ಮೇಲಿದೆಲ್ಲ 9/10 1/2 ಛೇದದೊಳಗದಲ್ಲ, ಆ ಛೇದದಿಂದ ಗುಣಿಸ್ಬೇಕು ನಾವು. 10 ಬರುವಂಗ 10 ಒಂದಲೇ 10, 2 5 10. ಅರ್ಥ ಆಯ್ತಾ? ಇನ್ನು 9 × 1 ಉಳಿತು, 1 × 5 ಉಳಿತು. ಇವನು ಎರಡೂ ಗುಣಾಕಾರ ಮಾಡಿ ಅಂಶದಲ್ಲಿ ಇಟ್ಕೋಬೇಕು. 9 ಒಂದಲೇ 9, ಮೈನಸ್ಗೆ ಮೈನಸ್ಸು, 1 5 5 ಅಂದರೆ 9/10 - 5/10 ಬಂತು. ಅದನ್ನು 10ನ್ನು ಏನು ಮಾಡೀನಪ್ಪ ಅಂತಂದರೆ ಕಾಮನ್ ಆಗಿ ತೊಗೊಂಡೆ, ಛೇದದಲ್ಲಿ ಇಟ್ಕೊಂಡೆ. 9ರಾಗ 5 ಕಳೆರ ಅಂದರೆ ಈ ಮ್ಯಾಲೆ 9 5 ಇತ್ತಲ್ಲ, ಅದನ್ನು ಕೆಳಗೆ ತೊಗೊಂಡೆ. 9 - 5 = ಏನಪ್ಪ ಅಂದರೆ ಇಲ್ಲಿ ಎಷ್ಟು ಬಂತು? 4/10 ಬಂತು. ನೀವು 4/10 ಕಿಲೋಮೀಟರ್ ಅಂತೂ ಬರೆದ್ರೂ ನಡಿತೈತಿ, ಅಥವಾ ಕನಿಷ್ಠ ರೂಪಕ್ಕೂ ತರಬಹುದು. ಏನಂತ? 2 2 4, 2 5 10 ಅಂತ ಕಡ್ತಾ ಹೊಡಿಬೋದು. ಆಮೇಲೆ 2/5 ಉಳಿತು, = 2/5 ಕಿಲೋಮೀಟರ್ ಅಂತ ಇಲ್ಲಿ ನಾವು ಹೇಳ್ಬೋದು. ಅಂದರೆ ಅವಳು ಪ್ರಯಾಣಿಸಿದ ದೂರ ಅಂದರೆ ನಡಿಗೆ ಮೂಲಕ ಪ್ರಯಾಣಿಸಿದ ದೂರ ಎಷ್ಟಪ್ಪ ಅಂತಂದರೆ 2/5 ಕಿಲೋಮೀಟರ್ ಅಂತ ಬರುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಇನ್ನು 8ನೇ ಕ್ವಶನನ್ನು ನಾವು ನೋಡೋಣ. ನೆಕ್ಸ್ಟ್ 8ನೇ ಪ್ರಶ್ನೆಯನ್ನು ನೋಡ್ಬೋದು. ಆಶಾ ಹಾಗೂ ಶ್ಯಾಮ್ಯೂಲ್ ಬಳಿ ಒಂದೇ ಅಳತೆಯ ಕಪಾಟಗಳಿದಾವೆ. ಅಂದರೆ ಆಶಾ ಮತ್ತು ಶ್ಯಾಮ್ಯೂಲ್ ಬಳಿ ಒಂದೇ ಅಳತೆಯ ಕಪಾಟಗಳಿದಾವೆ. ಅರ್ಥ ಆಯ್ತಾ? ಅದು ಭಾಗಶಃ ತುಂಬಿದೆ. ಆಶಾನ ಕಪಾಟು ತುಂಬಿದೆ, ಶ್ಯಾಮ್ಯೂಲ್ ಕಪಾಟು ತುಂಬಿದೆ. ಎಷ್ಟೆಷ್ಟು ತುಂಬೈತಿ ಅನ್ನೋದು ನೋಡ್ಕೋಬೇಕು. ಇಲ್ಲಿ ನೋಡ್ರಿ, ಆಶಾಳ ಕಪಾಟು 5/6 ಅಂದರೆ 6/5 ತುಂಬಿದೆ. ಶ್ಯಾಮ್ಯೂಲ್ನ ಕಪಾಟನ ಎಷ್ಟು ತುಂಬಿದೆ? 5/2 ತುಂಬಿದೆ, ಅಥವಾ 2/5 ತುಂಬಿದೆ. ಯಾರು ಕಪಾಟು ಜಾಸ್ತಿ ತುಂಬಿದೆ, ಎಷ್ಟು ತುಂಬಿದೆ ಅಂತ ಕೇಳತ್ತಾರ ಅವ್ರು. ಯಾರು ಕಪಾಟ ಜಾಸ್ತಿ ತುಂಬಿದೆ, ಎಷ್ಟು ತುಂಬಿದೆ ಅಂತ ಕೇಳತ್ತಾರ. ಅದನ್ನ ಏನಪ್ಪ ಅಂದರೆ 8ನೇದಕ್ಕೆ ಆನ್ಸರ ನೋಡೋಣ. ನೋಡ್ರಿ, ಇಲ್ಲಿ ಬರ್ದೆ ನಾನು ಏನಂತ ಬರ್ದೇನಂತಂದರೆ ಇಲ್ಲಿ ನೋಡ್ಕೋಬೋದು ನೀವು. ಆಶಾಳ ಕಪಾಟ ತುಂಬಿದ ಭಾಗ 5/6 ಭಾಗ. ಓಕೆ, ಶ್ಯಾಮುಲ್ನ ಕಪಾಟ ತುಂಬಿದ ಭಾಗ 2/5 ಭಾಗ. ನೀವು ಹಿಂಗೂ ಹೇಳ್ಬೋದು, ಹಿಂಗೂ ಹೇಳ್ಬೋದು. 6/5 ಭಾಗ, 5/2 ಭಾಗ ಅಂತಲೂ ಹೇಳ್ಬೋದು. ಹಾಗಾದರೆ ಇದನ್ನು ಹೇಗೆ ಹಚ್ಕೋಬೇಕಂತಂದರೆ 5/6 - 2/5 ಅಂತ ಹಚ್ಕೊಂಡೆ. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ 6 ಮತ್ತು 5 ಏನು ಮಾಡ್ಕೊಂಡು ಅಂದರೆ ಲಸ ತಗೋಣ.